ಏನು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾಳೆ. ಈ ಅಕ್ಕಗೆ ಯಾವಾಗಲೂ ರೇಗಿಸ್ತೀನಿ ನಾನು, ಆದ್ರೆ ಇವತ್ತು ರೇಗಿಸ್ತಾ ಇಲ್ಲ. ನಾನು ಸುಮ್ಮನೆ ಆಗಿದ್ದೀನಿ. ಯಾರಿಗೆ ಮನೆಗೆ ಬೇಕಂದ್ರು ಹಬ್ಬದ ಟೈಮಲ್ಲಿ ಮಾತ್ರ ಮಾರ್ಕೆಟಿಗೆ ಬರಬೇಡಿ. ಯಾಕೆ ಹೇಳ್ತೀನಿ, ಬೆಳಗಿನ ಜಾವ ನೀವು 5 ಗಂಟೆಗೆ ಬರುವಾಗ ಜಾಸ್ತಿ ಇರುತ್ತೆ ರೇಟು. ಅದೇ ಕ್ಲೋಸಿಂಗ್ ಟೈಮಲ್ಲಿ 7 ಗಂಟೆ 7:30 8 ಗಂಟೆ ಆ ಟೈಮಲ್ಲಿ ಬಂದರೆ ನಿಮಗೆ ಕಮ್ಮಿ ಸಿಗುತ್ತೆ. ಬಿಟ್ಟರೆ ಬೇರೆ ಏನು ಟಿಫನು ಮಾಡಲ್ಲ ಗೈಸ್, ಬರೀ ಉಪ್ಮಾ, ವೆಜಿಟೇಬಲ್ ಉಪ್ಮಾ. ವೆರಿ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೊಂದು ವಿಷಯ ತೋರಿಸ್ತೀನಿ ನೋಡಿ. ನನ್ನ ಹೆಂಡತಿ, ನಂದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿಗೆ ನನ್ನ ಮದುವೆಯಾಗಿ 2 ವರ್ಷ ಆಗಿದೆ. ನನ್ನ ಹೆಂಡತಿ ಪಾಪ ರಾತ್ರಿನೇ ಡೆಕೋರೇಷನ್ ಮಾಡಿ ಮಲ್ಕೊಂಬಿಟ್ಟಿದ್ದಾಳೆ. ಇಲ್ಲಿ ನೋಡಿ ಏನು ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾಳೆ. ನೋಡಿ, ಎದ್ದ ತಕ್ಷಣ ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಗೋಯಿತು. ಥ್ಯಾಂಕ್ ಯು ಸೋ ಮಚ್ ರೇಖಾ. ಮದುವೆ ಆಗಿದ್ದ ದಿವಸ 11, ನನ್ನ ವೈಫ್ ಬರ್ಡೇ 10. ಹಂಗಾಗಿ ನಮ್ಮ ಮನೇಲಿ ತುಂಬ ಸ್ಪೆಷಲ್ ಆ 2 ದಿವಸನೂ. ಸೊ ನಿನ್ನೆ ಸೂಪರಾಗಿತ್ತು. ಇವತ್ತು ಮಾತ್ರ ಮದುವೆ ದಿವಸ ಇನ್ನೂ ಸೂಪರಾಗಿರುತ್ತೆ. ಇವತ್ತು ಟಾಸ್ಕ್ ಅಂತೂ ಹೆವಿ ಇದೆ ಗೈಸ್, ನೀವು ನೋಡಬೇಕು. ಇವತ್ತು ಮಸ್ತಾಗಿ ಎಂಜಾಯ್ ಮಾಡ್ತೀರಾ ನೋಡಿ. ಇವಾಗ ಕಿಚನ್ ಆಯಿತಾ, ಕೆಲಸ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಸ್ಟಾರ್ಟ್. ಆ್ಯನಿವರ್ಸರಿ ಅನ್ನೋದಿಲ್ಲ, ಬರ್ಡೇ ಅನ್ನೋದಿಲ್ಲ, ಏನೂ ಇಲ್ಲ ನಮಗೆ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದೆ. ಮಾರ್ಕೆಟಿಗೆ ಬಂದುಬಿಟ್ಟು ನೋಡಿ ಮಾರ್ಕೆಟ್ ಹೆಂಗಿದೆ, ಯಾವಾಗಲೂ ಹಿಂಗೆ ಇರುತ್ತೆ, ಫುಲ್ ರಶ್ ಇರುತ್ತೆ. ಹೂವು ನೋಡಿ ಹೆಂಗೆ ಕಾಣಿಸ್ತದೆ. ಈ ಅಕ್ಕಗೆ ಯಾವಾಗಲೂ ರೇಗಿಸ್ತೀನಿ ನಾನು, ಆದರೆ ಇವತ್ತು ರೇಗಿಸ್ತಾ ಇಲ್ಲ. ನಾನು ಸುಮ್ಮನೆ ಆಗಿದ್ದೀನಿ. ಯಾಕಂದರೆ ನನ್ನ ಕರೆದಿಲ್ಲ ಆ ಅಕ್ಕ, ಅದಕ್ಕೆ ರೇಗಿಸಲ್ಲ ನಾನು. ಆಯ್ತು ಇರಲಿ. ಅಕ್ಕ ಎಷ್ಟಕ್ಕ ಹೂವು? 500 ನೋಡಿ. ಅವರು ಕ್ಯಾಮ್ರಾ ಹಿಡ್ಕೊಂಡಿದ್ದ ತಕ್ಷಣ 600 ಮಾಡಿಬಿಟ್ರು. ಅಂದರೂ ಪರವಾಗಿಲ್ಲ, ಯಾಕಂದರೆ ಎಲ್ಲ ಕಷ್ಟಪಡ್ತಾರೆ. ಸೊ ಎಲ್ಲೇ ಮಾರ್ಕೆಟಿಗೆ ಬಂದರು ನೀವು ಬಾರ್ಗೇನ್ ಮಾಡಿ ಹೂವು ತೊಗೊಳ್ಳಿ, ಮತ್ತು ಹೆಚ್ಚು ಕಮ್ಮಿ ಕೇಳಿ. ಯಾಕಂದರೆ ಅವರು ಕಷ್ಟಪಡ್ತಾರೆ, ನಮಗೂ ಒಂದು ಬೆಲೆ ಬೇಕು, ಅವ್ರಿಗೂ ಒಂದು ಬೆಲೆ ಬೇಕು. ಎಲ್ಲರೂ ಹೊಟ್ಟೆಗಾಗಿ ಬಟ್ಟೆಗಾಗಿ. ನಾನು ಬಾರ್ಗೇನ್ ಮಾಡಿ ನಾನು ತೊಗೊತೀನಿ. ಅಕ್ಕ 500 ಮಾಡಿ ಕೊಡಿ ಅಕ್ಕ, ಸರಿನಾ? ಸೊ ನೋಡಿ ಮಲ್ಲಿಗೆ ಹಾರ ಎಷ್ಟು ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ ಮಲ್ಲಿಗೆ ಹಾರ. ಯಾರಿಗೆ ಮನೆಗೆ ಬೇಕಂದ್ರು ಹಬ್ಬದ ಟೈಮಲ್ಲಿ ಮಾತ್ರ ಮಾರ್ಕೆಟಿಗೆ ಬರಬೇಡಿ. ಯಾಕೆಂದರೆ ಮನೆ ಹತ್ರನೂ ಅದೇ ರೇಟು, ಮಾರ್ಕೆಟ್ ಹತ್ರನೂ ಅದೇ ರೇಟು. ಬೇರೆ ಟೈಮಲ್ಲಿ ಮಾರ್ಕೆಟಿಗೆ ಬನ್ನಿ, ರೇಟ್ ಕಮ್ಮಿ ಸಿಗುತ್ತೆ, ಸೂಪರಾಗಿರುತ್ತೆ ಹೂವು. ಹಾಕಕ್ಕ ಕೆಳಗಡೆ ಸಿಗ್ನಲ್ ಕೆಳಗಡೆ ಬಂದ ತಕ್ಷಣವೇ ಕಾಣಿಸುತ್ತೆ ನೋಡಿ, ಅಲ್ಲೇ ಲೆಫ್ಟ್ ಸೈಡಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಎಲ್ಲಿ ಬೇಕೋ ತೊಗೊಬೋದು ಹೂವು. ಆ ವೈಟ್ ಒಂದು 10 ಹಾಕಿ ಗೈಸ್. ನೋಡಿ ನಮ್ಮ ಪಲ್ಲಕ್ಕಿಗೆ ಈ ಥರ ಹೂವು ತೊಗೊಳ್ಳೋದು ನಾನು. ಅದು ವೈಟು ರೆಡ್ ಒಂದು ಹಾರ, ಮತ್ತು ಇದು ಕದಂಬ ಅಂತ ಕರೀತಾರೆ, ಎಲ್ಲ ಕಲರ್ ಇರುತ್ತೆ. ನೋಡಿ ಹೂವು ಎಷ್ಟು ಫ್ರೆಶ್ ಆಗಿದೆ, ಸಖತ್ತಾಗಿದೆ. ಅಲ್ಲಿ ನೋಡಿ ಅಣ್ಣವ್ರು ನಮ್ಮನ್ನ ನೋಡ್ತಾವ್ರೆ, ಅವರು ನಮ್ಮನ್ನ ಭಾರಿ ಪರಿಚಯ ಅವರು ಅವಾಗಿಂದನು. ಹೌದು ಅಲ್ಲ, ಪರಿಚಯ ಇಲ್ವಾ, ಇದೆಯಾ? ಸೊ ಗೈಸ್, ಬಂದು ಬಾರ್ಗೇನ್ ಮಾಡಿ ಹೂವು ತೊಗೊಳ್ಳಿ, ಸಖತ್ತಾಗಿರುತ್ತೆ. ನೀವು ಮಾರ್ಕೆಟಲ್ಲಿ ತೊಗೊಳ್ಳೋದು ಒಂದು ಅಡ್ವಾಂಟೇಜ್ ಏನಂದರೆ ತುಂಬ ಫ್ರೆಶ್ ಆಗಿರುತ್ತೆ. ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ಮನೆಗೆ ಏನಾರು ದೊಡ್ಡ ಫಂಕ್ಷನ್ ಇದ್ದರೆ ಮಾರ್ಕೆಟ್ಗೆ ಬಂದು ಹೂವು ತೊಗೊಳ್ಳಿ, ನಿಮಗೆ ಎಲ್ಲ ಥರ ಆಪ್ಷನ್ ಸಿಗುತ್ತೆ. ಆಪ್ಷನ್ ಜಾಸ್ತಿ ಸಿಗುತ್ತೆ. ನೀವು ಬ್ರಿಡ್ಜ್ ಕೆಳಗಡೆಯಿಂದ ಸ್ಟ್ರೈಟಾಗಿ ಬಂದ ತಕ್ಷಣ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇರುತ್ತೆ ಹೂವು, ಅಲ್ಲಿ ನೀವು ತೊಗೊಬೋದು. ಅದರಲ್ಲೂ ಒಂದು ಹ್ಯಾಕ್ ಹೇಳ್ತೀನಿ, ಬೆಳಗಿನ ಜಾವ ನೀವು 5 ಗಂಟೆಗೆ ಬರುವಾಗ ಜಾಸ್ತಿ ಇರುತ್ತೆ ರೇಟು. ಅದೇ ಕ್ಲೋಸಿಂಗ್ ಟೈಮಲ್ಲಿ 7 ಗಂಟೆ 7:30 8 ಗಂಟೆ ಆ ಟೈಮಲ್ಲಿ ಬಂದರೆ ನಿಮಗೆ ಕಮ್ಮಿ ಸಿಗುತ್ತೆ. 50 ರೂಪಾಯಿ 100 ರೂಪಾಯಿ 50 ರೂಪಾಯಿ 100 ರೂಪಾಯಿ ಕಮ್ಮಿ ಸಿಗುತ್ತೆ ಅಷ್ಟೇ, ಜಾಸ್ತಿ ಸಿಗಲ್ಲ. ಬಟ್ ಎಲ್ಲರೂ ದುಡಿಯೋದು ಹೊಟ್ಟೆಗಾಗಿ ಬಟ್ಟೆಗಾಗಿ. 50 ರೂಪಾಯಿ 100 ರೂಪಾಯಿ ಮಕ್ಕ ನೋಡಬೇಡಿ. ನಾನು ಹೇಳಿದ ತಕ್ಷಣ 7:30 8 ಗಂಟೆಗೆ ಬನ್ನಿ ಅಂದರೆ ಬಂದ್ಬಿಡ್ತಾರಾ? ಯಾರು ಬರಲ್ಲ ಹಂಗೆ, ಎಲ್ಲರಿಗೂ ಬೆಳಗ್ಗೆನೆ ಬರೋದು. ಸೊ ಗೈಸ್, ನಾನು ಸೀಕ್ರೆಟ್ ಹೇಳಿದ ತಕ್ಷಣ ಅಣ್ಣವರು ನನ್ನ ತಮಾಷೆ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಅಣ್ಣ, ಮಾಡಿದ್ದೀನಿ. ಸೊ ನಂದು ಆಲ್ರೆಡಿ ಆಯಿತು ಗೈಸ್ ಪರಿಚಯ, ನಂದೆಲ್ಲ ಪರ್ಚೇಸ್ ಆಯಿತು. ಇವಾಗ ಒಂದೇ ಒಂದು ಶಿವನಿಗೆ ಬಿಲ್ಪತ್ರೆ ತೊಗೊಬೇಕು, ಅದು ತೊಗೊಂಡು ಹೋದರೆ ಮುಗೀತು. ಅಣ್ಣ ಇನ್ನೂ ಎಷ್ಟೋ ತನಕ ಇರ್ತೀರ ಅಣ್ಣ? 1 ನಿಮಿಷ ಬಿಲ್ಪತ್ರೆ ತೊಗೊಂಬರಲ್ಲ, 2 ನಿಮಿಷ. ಅಣ್ಣ ಇದು ಇಲ್ಲೇ ಇಟ್ಟಿರ್ತೀನಿ. ಸೊ ಹೂವು ತೊಗೊಂಡು ಅಣ್ಣನ ಹತ್ರನೇ ಬರ್ತಾಯಿದ್ದೀನಿ. ಏನಣ್ಣ, ಇವರು ನಮ್ಮ ಸಕಲಕ ವಲ್ಲಭ ಅಂತ ಸಖತ್ ಅವರು. ಮಲ್ಲಿಗೆ ಹಾರ ಅಣ್ಣವ್ರ ಹತ್ರನೇ ತಗೊಳ್ಳಿ, ಒಳ್ಳೆ ಹಾರ ಕೊಡ್ತಾರೆ. ಓಕೆನಾ? ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿಗೆ ನಾನು ಏನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆಯ್ತಣ್ಣ. ಸೊ ಗೈಸ್, ಮಾರ್ಕೆಟಲ್ಲಿ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ.
ಸೊ ಅಣ್ಣವ್ರು ನೋಡ್ತಾ ಇದ್ದಾರೆ. ಅಣ್ಣ ನನ್ನ ಕನಸಿನ ದಾರಿ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡು, ಓಕೆನಾ? ಸೊ ಗೈಸ್, ಮಾರ್ಕೆಟಲ್ಲಿ ಎಲ್ಲ ಶಾಪಿಂಗ್ ಮುಗೀತು ನೋಡಿ. ಕನಕಾಂಬ್ರ ಎಲ್ಲ ಹೂವು ಸಿಗುತ್ತೆ, ಸಾಮಂತಿಗೆ ಮತ್ತು ಕಟ್ಟಿರೋ ಹೂವು ಎಲ್ಲ ಹೂವು ಸಿಗುತ್ತೆ. ಮಾರ್ಕೆಟಿಗೆ ಬಂದು ಹೂವು ತೊಗೊಂಬಿಡಿ. ನನಗೆ ಟೈಮ್ ಆಯಿತು, ನಾನು ಹೊರಡ್ತಾ ಇದ್ದೀನಿ. ಇದು ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು ಮನೆಗೆ. ಮತ್ತು ನಾನು ತೋರಿಸ್ಬೇಕು, ಯಾಕಂದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಹೇಳಿದ್ನಲ್ಲ. ಸೊ ನಮ್ಮ ಹೆಂಗಸ್ರೇ ನೋಡಿ ಅಡುಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದೇ ಸಾಕ್ಷಿ ನಮ್ಮ ಹೆಂಗಸರು ಅಡುಗೆ ರೆಡಿ ಮಾಡೋಕ್ಕೆ. ನೋಡಿ ನೋಡಿ ಗೈಸ್, ನಾನು ಈಗ ಜಸ್ಟ್ ಮಾರ್ಕೆಟಿಂದ ಬಂದೆ. ನನ್ನ ವೈಫೇ ಅಡುಗೆ ರೆಡಿ ಮಾಡ್ತೀನಿ. ಚಿನಿ ಇಲ್ಲಿ ಹೇಳ್ಚಿನಿ, ಇಷ್ಟು ದಿವಸ ನಾನು ಬಿಲ್ಡಪ್ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಲ್ಲ, ಇವಾಗ ಹೇಳು. ಚಿನಿ, ಹಾಂ ಹಾಂ, ನಾನು ಮಾಡೋದು ನಿಂಗೆ ತೋರಿಸು, ನಾನೇನು ಹೇಳಿಲ್ಲ ಚಿನಿ, ನೀನೇ ಬಿಲ್ಡಪ್ ತೋರಿಸು. ಅದು ಯಾಕೆ ನಾನು ಈ ವಿಡಿಯೋ, ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಈ ವಿಡಿಯೋ ತೋರಿಸ್ತಾ ಇದ್ದೆ ಅಂತ. ನಾನು ತೋರಿಸ್ತಾ ಇರೋದು ಏನಕ್ಕೆ ಅಂದರೆ, ಅವರು ಉಪ್ಮಾ ಬಿಟ್ಟರೆ ಬೇರೆ ಏನು ಟಿಫನು ಮಾಡಲ್ಲ ಗೈಸ್. ಬರೀ ಉಪ್ಮಾ, ವೆಜಿಟೇಬಲ್ ಉಪ್ಮಾ. ಅಯ್ಯೋ, ನೀನೇ ಬೆಳಗ್ಗೆ ಹೇಳೋಗಿದ್ದು ವೆಜಿಟೇಬಲ್ ಉಪ್ಮಾ ಮಾಡು ನಂಗೆ ಅಂತ. ನಾವು ಯಾಕಂದರೆ ಗುನ್ನ ಇಕ್ಕಕ್ಕೆ ಹೇಳೋದು ಆ ಥರ ಇಲ್ಲ. ಬರೀ ಉಪ್ಮಾ ತಿನ್ಸಿ ನಮಗೆ. ಸಾರಿ ಚಿನಿ, ಆಯ್ತು, ಏನು ಮಾಡೋಕ್ಕಾಗಲ್ಲ. ನೀನ್ ತಾನೇ ಹೇಳಿದ್ದು ಮಾಡಕ್ಕೆ. ನಾನು ಹೇಳ್ತೀನಿ ಉಪ್ಮಾ ಅಂತ. ಅಟ್ಲೀಸ್ಟ್ ಇವ್ರು ಬೇರೆ ಆದ್ರೆ ಏನಾದ್ರು ಮಾಡ್ಬೋದು ತಾನೆ, ಯಾಕಂದ್ರೆ ಇವ್ರು ಬರೋದು ಒಂದೇ ಉಪ್ಮಾ, ಅದಕ್ಕೆ ನಾನು ಹೇಳೋದು ಒಂದೇ ಉಪ್ಮಾ. ಓಕೆ ಗಾಯ್ಸ್, ಇವಾಗ ಸಮಾಧಾನ ಆಯ್ತು ನನಗೆ. ರೆಡಿ ಅದ? ಸೊ ಹಲೋ ಗೈಸ್, ಏನಂದರೆ ನಾವಿವಾಗ ಸೂರ್ಯನಾರಾಯಣ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಅನುರಾಧ ನಕ್ಷತ್ರ ಪ್ಲಸ್ ನಂದು ರೇಖಾದು ಆ್ಯನಿವರ್ಸರಿ ಬೇರೆ ಇವತ್ತು. ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಸೊ ನಿಮ್ಮ ಆಶೀರ್ವಾದ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಬೆಳಿತೀವಿ, ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತೀವಿ. ಹಂಗಾಗಿ ನನಗೆಲ್ಲರೂ ವಿಶ್ ಮಾಡಿ. ಆಮೇಲೆ ಇವತ್ತು ನಾನು ರೇಖಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀರಲ್ಲ ರೇಖಾ. ಸೊ ಟೆಂಪಲ್ಗೆ ಹೋಗುವಾಗ ಈ ಥರ ಟ್ರೆಡಿಷ್ನಲ್ ಆಗಿ ಹೋದ್ರೇ ನನಗೆ ಭಾರಿ ಖುಷಿ ಆಗುತ್ತೆ. ಸಾಯಂಕಾಲ ಸಪ್ರೇಟ್ ಬೇರೆ ಇದೆ, ಅದು ಆಮೇಲೆ. ಬನ್ನಿ ಹೋಗೋಣ ಚಿನಿ. ಲೈಟೆಲ್ಲ ಆಫ್ ಮಾಡ್ದಾ, ಎಲ್ಲ ಚೆಕ್ ಮಾಡ್ದಾ? ಓಕೆ ಗೈಸ್, ತುಂಬ ಐಟಮ್ಸು ಎತ್ಕೊಂಡು ಹೋಗಬೇಕು. ನಾನೇನು ಬಿಟ್ಟಿಲ್ಲ ಅನ್ಕೊತೀನಿ. ನಮ್ಮ ರೇಖಾ ಯಾವಾಗಲೂ ಕ್ಯೂಟೇ. ಇವಾಗಂತೂ ಗೋಲ್ಡ್ ಇದರಲ್ಲಿ ದುಪ್ಪಟ್ಟಲ್ಲಿ ಇನ್ನೂ ಕ್ಯೂಟು. ನಾನು ರೇಖಾ. ಚಿನಿ ದಯವಿಟ್ಟು ಬೆಲ್ಟ್ ಹಾಕೋ ಚಿನಿ. ಕಾರಲ್ಲಿ ಕುತ್ಕೊಳ್ಳೋದು ಯಾವಾಗಲೂ ಬೆಲ್ಟ್ ಹಾಕೋ, ಸೇಫ್ಟಿ ಫಸ್ಟು. ಪಾಪ ನಿಲ್ಲಿಸ್ಬಿಟ್ಟಿದ್ದಾರಾ? ನಿಮಗೆ ತೋರಿಸ್ತೀನಿ ಸೂರ್ಯನಾರಾಯಣ ಟೆಂಪಲ್ ಹೆಂಗಿದೆ ಅಂತ ನೋಡಿ. ಸೂಪರಾಗಿದೆ ನೋಡಿ. ಯಾವುದು? ನೀವು ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ಬೋದಾ? ಹಾಂ, ಇದು ರಾಮಾಯಣದ್ದು. ನಿಂಗೆ ಖುಷಿ ಆಗುತ್ತಾ ಇಲ್ಲ ಗೊತ್ತಿಲ್ಲ ನನಗೆ. ನನ್ನ ಕಡೆಯಿಂದ ನಮ್ಮ ಆ್ಯನಿವರ್ಸರಿಗೆ ಒಂದು ಸ್ಮಾಲ್ ಗಿಫ್ಟ್. ನೀನೇ ನನಗೆ ಗಿಫ್ಟ್ ಇರುವಾಗ ನನಗೆ ಯಾವ ಚಿನಿ ಸ್ಮಾಲು ದೊಡ್ಡ ಬಿಗ್ಗು? ಇಡ್ಕೋ ಬಿಡು ಕಣ್ಣು. ಇವಾಗ ಏನೋ ಕೊಟ್ಬಿಟ್ಟಿದ್ಯಾ ಅನಿಸ್ತದೆ. ಇದು ಕಂಡುಬಿಡೋಕ್ಕಿಂತ ಮುಂಚೆ ಗೆಸ್ ಮಾಡಲಾ? ಗೆಸ್ ಮಾಡಿ. ಇಲ್ಲಿ ಚಿನಿ, ಇದೇನೋ ಮುಟ್ತಾ ಇದ್ರೆ ಎರಡು ಬೇರೆ, ಇದಕ್ಕೆ ಬೇರೆ ಇನ್ನೊಂದೇನೋ ಐತೆ. ಏನು ಚಿನಿ, ಬುಕ್ಕಿಗೆ ಏನಾರ ಕೊಟ್ಬಿಟ್ಟಿದ್ಯಾ? ಓದಲ್ಲ ಮಾಡಲ್ಲ ನಾನು, ಸ್ಕೂಲಲ್ಲೇ ಓದಿಲ್ಲ ನಾನು. ಬುಕ್ ನೀನು ಓದೋನು, ನಾನು ಕೊಡೋಳು. ಇಲ್ಲ ಕಂಡ್ಬಿಟ್ಬಿಡ್ತೀನಿ ಚಿನಿ. ಇದ್ದೀರಿಕೆ ಏನ್ ಚಿನಿ ಇದು? ಖುಷಿ ಆಯ್ತಾ? ಎವಿ ಕ್ರೇಜಿ ಚಿನಿ. ಅಬ್ಬಾ ಕೊಡ್ಸದೆ, ಆಪಲ್ ಕೊಡ್ಸಕ್ಕಿಲ್ಲ. ನಮ್ಮಲ್ಲಿ ನಮ್ಗೆ ಎಷ್ಟಾಗುತ್ತೆ ಅಷ್ಟೇ ಕೊಡ್ಸಕ್ಕಾಗೋದು ಚಿನ್ನಮ್ಮ. ನಿಮ್ಮಷ್ಟು ಇಲ್ಲ ನಾನು ಜೋಕ್ ಮಾಡಿದೆ. ನಿನ್ನ ಪ್ರೀತಿಯಿಂದ ಏನು ಕೊಡ್ಸಿದ್ರು ನಾನು ಸೂಪರ್ಲೆ. ಡೈಮಂಡ್ ಇರುವಾಗ ಆ್ಯಪಲ್ ಇರಿಕ್ತೀನಿ, ನೀನೇನು ಚಿನಿ ಸೂಪರ್ ಚಿನಿ. ನಿಮ್ಮ ಮೆಂಟಾಲಿಟಿಗೆಲ್ಲ ಯಾರು ಐಡಿಯಾ, ಫಸ್ಟ್ ಆಫ್ ಆಲ್ ಯಾರು ಐಡಿಯಾ ಕೊಟ್ಟಿದ್ದು ನಿಂಗಿದು ಇದೇ ಕೊಡಬೇಕು ಅಂತ? ನೀವು ಯಾವಾಗಲೂ ಹೇಳ್ತಿದ್ರಿ ತಗೋಬೇಕಂತ. ಓಕೆ. ಸೊ ನನಗೆ ಅನಿಸ್ತು ಕೊಡಿಸ್ಬೇಕಂತ, ಅದಕ್ಕೆ. ಈಗ ಪರವಾಗಿಲ್ಲ ಚಿನಿ, OnePlus ಸೂಪರೇನೆ. ಯಾಕಂದ್ರೆ ನಿಂದು ಹಳೆ ಫೋನು ಒಂದು 5 ವರ್ಷ ಬಾಳಿಕೆ ಬಂತಲ್ವಾ? ಸಖತ್ತು, ಒಳ್ಳೆ ಚಾಯ್ಸು. ಓಪನ್ ಮಾಡಿ ನೋಡೋಣ.
ಕತ್ತಿ ಕೊಡತ್ತಾನೆ ಇಲ್ಲ ಇಲ್ಲ ಹಿಂಗೆ ಅನ್ಬೋದು ಒಯ್ತೀರಿಕೆ ಅನ್ಬಾಕ್ಸಿಂಗು. ಓಹೋ ಕರೆಕ್ಟಾಗಿ ನನಗೆ ಹೇಳಿದಿದ್ರೆ ನೀಟಾಗಿ ಹಿಂದೆಗಡೆ ಎಲ್ಲ ನೀಟಾಗಿ ಸೆಟಪ್ ಎಲ್ಲ ಹಾಕ್ಕೊಂಡು ಅನ್ಬಾಕ್ಸಿಂಗ್ಗೆ ಸ್ವಲ್ಪ ಸ್ಪೆಷಲ್ ಎಫೆಕ್ಟಲ್ಲೆಲ್ಲ ಮಾಡ್ಕೊಂಬಿಡ್ತಾ ಇದ್ದೆ. ಇದು ನೋಡಿ ನಾರ್ಮಲಾಗಿ ಕೂತ್ಕೊಂಡು ನನಗೆ ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ ಅಂದರೂ ಪರವಾಗಿಲ್ಲ. ನ್ಯಾಚುರಲ್ ಯಾವತ್ತಿದ್ರು ನ್ಯಾಚುರಲ್ಲೇನೆ. OnePlus Pad 3 ಒಳ್ಳೆ ಅಂದರೆ ಪ್ಯಾಡು OnePlus Pad 3. ನಮ್ಮ ಕಡೆ ಪ್ಯಾಡ್ನಂತ ಯಾರನ್ನ ಕರೀತಾರೆ ಗೊತ್ತಾ? ನಂತರ ಇರ್ತಾರಲ್ಲ ಅವ್ರನ್ನೆಲ್ಲ ಪ್ಯಾಡ್ ಅಂತ ಅದು ಪ್ಯಾಡ್ ಅಲ್ಲ, ಪ್ಯಾದೆ. ಪ್ಯಾದೆ ಅಂತಾರ ಅದನ್ನ. ಬಾರಿ ಹೆಚ್ಚಿನಿ. ಸರಿ, ಇಷ್ಟ ಆಯ್ತಾ ಇಲ್ಲ ಅಮ್ಮು? ನೀನು ಆಪಲ್ ಬೇರೆ ಕೇಳ್ತಿದ್ಯಾ, ನಾವು OnePlus ಕೊಡಿಸ್ಬಿಟ್ಟಿದೀವಿ. ಇಲ್ಲ ಚಿನಿ, ನನಗೆ ಕೊಡಿಸ್ದೆ ಆಪಲ್ ಕೊಡಿಸು ಅಂತ ಸುಮ್ಮನೆ ಕೇಳಿದೆ ಅಷ್ಟೇ. ಹಂಗಲ್ಲಪ್ಪ, ನಿಮ್ಮ ಮನ್ಸಲ್ಲಿ ಇರೋದೇ ಬರುತ್ತೆ ನಿಮ್ಗೆ. ಅದಿರತ್ತಾನೆ, ಇರೋದು ಹೇಳ್ಬೇಕು ತಾನೆ, ಸುಮ್ಮನೆ ಒಳಗಡೆ ಒಂದು ಇವಾಗ ಇಷ್ಟ ಆಯ್ತಾ ಇಲ್ವಾ ಹೇಳಿ? ಸೂಪರ್ ಆಗಿದೆ ಚಿನಿ. ಗೈಸ್ ನೋಡಿ ಗೈಸ್, ನಿಂಗೆ ಎಡಿಟಿಂಗ್ ಎಲ್ಲ ಕಷ್ಟ ಆಗ್ತಾ ಇತ್ತು ಹಾಂ ಮೊಬೈಲಲ್ಲಿ ಮಾಡೋಕ್ಕೆ. ಹಾಂ ಸೊ GB ಎಲ್ಲ ಫುಲ್ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ನನ್ಗೆ ಅದೆಲ್ಲ ಬಿಡು, ಐಡಿಯಾ ಯಾರು ಕೊಟ್ಟಿದ್ದು ನಿಂಗೆ? ನೀವೇ ಹೇಳ್ತಾ ಇದ್ರಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ ತಗೋಬೇಕಂತ. ಲ್ಯಾಪ್ಟಾಪ್ ತಗೊಳ್ಳೋ ಅಷ್ಟು ನಮ್ಮ ಹತ್ರ ಮನಿ ಇಲ್ಲ, ಬರುತ್ತೆ. ಸೊ ಅದಕ್ಕೆ ನಾವು ನಮ್ಮ ಕೈಯಲ್ಲಿ ಆಗಿದ್ದು ನಾವು ಕೊಡ್ಸಿದೀವಿ. ಮನಿ ಮ್ಯಾಟ್ರಿಸ್ ಅಲ್ಲ, ಕೊಡೋ ಮನ್ಸು ಮ್ಯಾಟರ್ ಆಗುತ್ತೆ. ಲ್ಯಾಪ್ಟಾಪು ಅಂದ್ರೂ ನೀವು ಒಂದ್ ಮಾತು ಹೇಳ್ಬಿಟ್ಟು ನಂಗೆ ಬೇಜಾರು ಮಾಡ್ಬಿಟ್ರಲ್ಲ. ಅದು ಸಹಜ ಚಿನಿ. ನನಗೆ ನಿನಗೆ ಬೇಜಾರು ಮಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ, ನೀನು ನನಗೆ ಬೈದಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ, ಅದೆಲ್ಲ ಕಾಮನ್ ಚಿನಿ. ನಿಂಗೆ ಬೇಜಾರಾಯ್ತಾ? ಇಲ್ಲ ಇಲ್ಲ ಇಲ್ಲ, ಸೀರಿಯಸ್ ಆಗಿ ಬೇಜಾರಾಯ್ತಾ? ಇಲ್ಲ. ಇನ್ನು ಸ್ವಲ್ಪ ಜಾಸ್ತಿ ಬೇಜಾರು ಮಾಡ್ಕೊಬೇಕು ನೀನು, ಕಮ್ಮಿ ಎಲ್ಲ ಮಾಡ್ಕೊಂಬಾರ್ದು ಚಿನಿ. ಇದೆ. ಸೊ ನನ್ನ ವೈಫು ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ. ನನ್ನ ಹತ್ರ ಚಾರ್ಜರ್ ಇತ್ತಲ್ವಾ ಸೇಮ್ ಅದಲ್ಲ, ಏನಾಯ್ತು ನಂದು OnePlus ಚಾರ್ಜರ್ ಇದ್ಯಾ? ಮಿಸ್ ಆಯ್ತು ಅನ್ಸುತ್ತೆ. ಕೈಯಾರೆ ಕೊಡ್ತೀನಿ ಚಿನಿ. ನಮಗೆ ಚಿಕ್ಕ ಚಿಕ್ಕದನ್ನು ದೊಡ್ಡ ಥರನೇ. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಐಪ್ಯಾಡ್ ನನಗೂ ಇಷ್ಟ ಇಲ್ಲ, ಯಾಕೆಂದರೆ ಒಂದು ಕಾಸ್ಟ್ ಆಗಿರ್ಬೋದು, ಮತ್ತು ಇನ್ನೊಂದು ಐಪ್ಯಾಡ್ ಯೂಸ್ ಮಾಡೋ ಟೈಮ್ ಇನ್ನೂ ಬಂದಿಲ್ಲ ಅಂತ ನನಗೆ ಒಂದು ಅನಿಸಿಕೆ. ನಾನೇನೋ ಕೊಡ್ತಿದ್ದೀನಿ ಅಂದರೆ ನಿನಗೆ ಹೆಲ್ಪ್ಫುಲ್ ಆಗಲಿ, ಇನ್ನೂ ಸಕ್ಸಸ್ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ. ನಮ್ಮ ಆ್ಯನಿವರ್ಸರಿಗೆ ನಾನು ಏನಾದರೂ ಕೊಡಬೇಕಾಗಿತ್ತು, ನನಗಿದೇ ಕೊಡಬೇಕು ಅನಿಸ್ತಾ ನಾನು ಕೊಟ್ಟಿದ್ದೀನಿ ಅಮ್ಮ. ಬಟ್ ನಾನೇನು ಕೊಡೋಕ್ಕಾಗಲ್ವಲ್ಲ ಚಿನಿ? ನೀನೇ ಇರುವಾಗ ನಂಗೆ ಯಾಕಮ್ಮ? ಯಪ್ಪ, ಇದೆಲ್ಲ ಎಡಿಟಿಂಗಲ್ಲಿ ಕಟ್ ಮಾಡಿಬಿಡ್ತೀನಿ. ಇದು ಬೇರೆ ಥರ ತೋರಿಸ್ತೀನಿ, ಪಕ್ಕ ತೋರಿಸ್ತೀನಿ. ಇವ್ರನ್ನ ವಿಲನಾಗೆ ನಾನು ತೋರಿಸೋದು. ಇವ್ರು ಯಾವತ್ತಿದ್ರು ವಿಲನ್, ನಾನು ಯಾವತ್ತಿದ್ರು ಹೀರೋ. ಅಂದರೆ ಅರ್ಥ ಮಾಡ್ಕೊಳ್ಳಿ, ರಿಯಲ್ ಲೈಫಲ್ಲಿ ನಾನು ವಿಲನ್, ಇವ್ರು ಹೀರೋ. ಆದರೆ ನನ್ನ ಈ ವ್ಲಾಗಲ್ಲಿ, ನನ್ನ ಕನಸಿನ ದಾರಿಯಲ್ಲಿ ಇವರು ವಿಲನ್, ನಾನು ಹೀರೋ. ಅಲ್ಲ ಚಿನಿ, ಕರೆಕ್ಟ್ ತಾನೆ? ಕರೆಕ್ಟಾಗಿ ಹೇಳಿದ್ನ ಇಲ್ಲ? ನೀವೇನು ಹೇಳ್ತೀರೋ ಅದು ಅಂದರೆ ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ, ಶಕ್ತಿ ಹತ್ರ ಹುಷಾರಾಗಿರಬೇಕು. ಆಮೇಲೆ ನಮ್ಮ ಹೆಂಗಸರು ಕ್ಯಾಮ್ರಾ ಆನ್ ಮಾಡಿದೆ ಅಂತ ಅಂದ ತಕ್ಷಣ ನಮ್ಮ ಹೆಂಗಸರು ತುಂಬ ಹುಷಾರಾಗ್ಬಿಡ್ತಾರೆ. ಒಳಗಡೆ ಫಿಲ್ಟ್ರುಗಳು ಎಲ್ಲ ಆರುವುದು, ಮತ್ತು ಇನ್ನು ಯಾವುದೋ ದೊಡ್ಡದೆಲ್ಲ ಫಿಲ್ಟ್ರ್ಗಳು ಇರ್ತಲ್ಲ, ಎಲ್ಲ ಹಾಕೊಂಡ್ಬಿಟ್ಟಿರ್ತಾರೆ ಬಾಯಲ್ಲಿ. ಟಕ್ಕ 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 ಅಂತ ಹುಷಾರಾಗಿರೋ ಮಾತುಗಳನ್ನೇ ಬಿಡೋದು, ಸ್ಲಿಪ್ಪಾಗ ಮಾಡೋಕ್ಕೆ ಬಿಡಲ್ಲ ಅವರು. ಅದು ನಾನು ಇವಾಗ ನೀವು ಅಂದರೆ ಕೆಣಕ್ಬಿಡ್ತೀನಿ. ಕೆಣಕ್ಲಾ ಚಿನ್ನ? ಬೇಡ, ಆನ್ ಮಾಡಿ ನೋಡಿರಿ. ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ನನಗೆ ನಮ್ಮ ಅಪ್ಪ ಅಮ್ಮ ಇದೇ ಥರ ಬುಕ್ಸು ಬ್ಯಾಗೆಲ್ಲ ಕೊಡಿಸ್ತಾಯಿದ್ರು. ಆವಾಗ ಖುಷಿ ಆಗ್ತಾಯಿತ್ತು. ಆದರೆ ಅದನ್ನು ನಾನು ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ. ಬರೀ ಪೋಲಿ ಕೆಲಸನೇ ಮಾಡಿಕೊಂಡು, ಆಟ ಆಡಿಕೊಂಡು, ಆ ಬೀದಿ ಅಲ್ಕೊಂಡು, ಎಲ್ಲರ ಜೊತೆ ಓಡಾಡಿಕೊಂಡು ಸುತ್ತಾಡಬೇಕು, ಈಚೆನೇ ಇರಬೇಕು, ಆ ಥರ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಅಮ್ಮ ನೋಡ್ತಾಯಿದ್ರೆ, ನಮ್ಮ ಅಪ್ಪ ಅಮ್ಮಗೆ ಹೇಳ್ತಾ ಇದ್ದೀನಿ, ಅಮ್ಮ ನನ್ನ ಹೆಂಡತಿ ಒಂದು ಬುಕ್ ಕೊಡಿಸಿದ್ದಾಳೆ ಅಮ್ಮ, ಬುಕ್ ಥರ, ಆದರೆ ಇದು ಟ್ಯಾಬ್ಲೆಟು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಮ್ಮ. ನೀನೇ ಅವಾಗ ಕೊಡಿಸಿದ ಬುಕ್ಕಲ್ಲಂತೂ ನಾನು ಓದಿಲ್ಲ, ಇದರಲ್ಲಂತೂ ಏನಾರ ದಬಾಕ್ತೀನಮ್ಮ, ಸತ್ಯ ನಿಜ ಅಮ್ಮ. ಪೆರಿವಾಗಿ ಫಸ್ಟು ನಮ್ಮ ಗುರುಗಳು ಪೆರಿವಾಗಿ ಹಂಗೆ ತೋರಿಸ್ಬಿಡ್ತೀನಿ ಕಾಲ. ನೀವು ಹೋಗಮ್ಮ, ನಾನು ನಿಮಗೆ ಕೊಟ್ಟಿರೋದಲ್ವಾ. ನನ್ನ ಹತ್ರ ಯಾವಾಗಲೂ ಒಂದು ಏನು ಅಭ್ಯಾಸ ಅಂದರೆ, ನಮ್ಮ ಮನೇಲಿ ಏನೇ ಒಂದು ವಸ್ತು ತೊಗೊಳ್ಳಿ, ಏನೇ ತೊಗೊಳ್ಳಿ, ಅದು ನಮ್ಮ ಪೆರಿವ ಆಶೀರ್ವಾದ ನಾವು ತೊಗೊಂಡೇ ತೊಗೊಳ್ತೀವಿ. ಯಾಕೆಂದರೆ ಇದು ನಮ್ಮ ಸಾರು ಮಾಡ್ತಾಯಿದ್ರು, ಅದನ್ನು ನೋಡ್ತಾ ಇದ್ದೆ.
ಅದನ್ನು ನಮ್ಮ ಸಾರ್ ಹೆಂಗೆ ನನಗೆ ಏನು ನನ್ನ ಜೀವನದಲ್ಲಿ ಒಂದು ದಾರಿ ಆಗಿದ್ದಾರೋ ಅದು ನನಗೆ ತುಂಬ ಅಪಾರ. ಹಂಗಾಗಿ ನಾನು ಏನೇ ಒಂದು ತೊಗೊಂಡ್ರು ನಾನು ಒಂದು ವಸ್ತು ನನ್ನ ಪೆರಿವಾಗೆ ತೋರಿಸ್ಬೇಕು. ಅವ್ರ ಆಶೀರ್ವಾದ ತೊಗೊಂಡೇ ನಾನು ಅದನ್ನು ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಪೆರಿವಾ, ಥ್ಯಾಂಕ್ ಯು ಚಿನಿ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಹ್ಯಾಪಿ, ಸೂಪರ್. ಯಾರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನೀವೆಲ್ಲರೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರ್ತೀನಿ. ಎಲ್ಲರೂ ಒಂದು ಒಳ್ಳೆ ಕನಸು ಕಾಣಬೇಕು. ಅವ್ರ ಕನಸನ್ನ ಅವರು ಗುರಿ ತಪ್ಪದೆ ಆ ಗುರಿಯಲ್ಲಿ ಅವ್ರು ಸೇರಬೇಕು ಅನ್ನೋದೇ ನನಗೊಂದು ಆಸೆ. ಈ ಮಾತನ್ನು ಹೇಳ್ತಾ ಈ ಕಂಟೆಂಟ್ನ ಮುಗಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಈ ಥರ ನನಗೆ ಏನೇನು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದೆಲ್ಲ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ತಪ್ಪಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಸರಿ ಮಾಡ್ಕೊಳ್ತೀನಿ. ಯಾಕಂದರೆ ಯಾರೂ ಪರ್ಫೆಕ್ಟ್ ಅಲ್ಲ ಅಂತ ನಾನೊಂದು ನಂಬಿದ್ದೀನಿ. ಎಲ್ಲ ನಾವು ಪರ್ಫೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಸರಿ ಮಾಡ್ಕೊಂಡು ಹೋಗ್ತಾ ಇರಬೇಕು, ತಪ್ಪು ಸರಿನೆಲ್ಲ. ಹಂಗಾಗಿ ನಿಮ್ಮ ಸಪೋರ್ಟಿಂದ ನನಗೆ ತುಂಬ ನಂಬಿಕೆ ಇದೆ ನನ್ನ ಕನಸಿನ ದಾರಿನ ನಾನು ರೀಚ್ ಆಗ್ತೀನಿ ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಕನಸಿನ ದಾರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು. ಶುಭ ದಿನ.